ಕುಮಾರವ್ಯಾಸ ಭಾರತದ ಆದಿಪರ್ವದ 2ನೇ ಸರ್ಯ 21 ಹಾಗೂ 22ನೆಯ ಕವನ. ಸರಸಿ ಜಾಸನ ಕೊಟ್ಟ ಶಾಪದಿ ಎರಸಿಯಾದಳು ಗಂಗೆ. ಬಳಿಕ ಒಬ್ಬರಿಗೆ ಮಕ್ಕಳು ವಸುಗಳೆಂಟು. ಬಳಿಕ ಒಬ್ಬರಿಗೆ ಮಕ್ಕಳು ವಸುಗಳೆಂಟು. ವಸಿಷ್ಠ ಶಾಪದಲ್ಲಿ ನಿರಪರಾಧಿಗಳೇನು ಜನನಂ ತರಕೆ ಮರಣವ ಕಂಡರು. ಉಳಿದಂಗಿರುವ ಭೂಲೋಕದಲ್ಲಿ ಬಲಿದುದು ಭೀಷ್ಮ ನಾಮದಲ್ಲಿ. ಅಂದರೆ ಸರಸಿಜಾಸನ ಕೊಟ್ಟ ಶಾಪದಿ ಎರಸಿಯಾದಳು ಗಂಗೆ. ಬಳಿಕ ಒಬ್ಬರಿಗೆ ಮಕ್ಕಳು ವಸುಗಳೆಂಟು. ವಸಿಷ್ಠ ಶಾಪದಲ್ಲಿ ನಿರಪರಾಧಿಗಳು ಏಳು ಜನ ಆತರಕ್ಕೆ ಮರಣವು 7 ಜನನು ಆತರಕ್ಕೆ ಮರಣವ ಕಂಡುರುಳಿದಂಗಿರುವ ಭೂಲೋಕದಲ್ಲಿ ಒಂದು ಬಲಿದುದು ಭೀಷ್ಮ ನಾಮದಲ್ಲಿ. ಭಾಳ ಚೆನ್ನಾಗಿ ಬರೆದಿದ್ದಾರೆ. ಬ್ರಹ್ಮನ ಶಾಪದಿಂದ ಗಂಗೆಯು ಶಂತನುವಿನ ಪತ್ನಿಯಾದಳು. ಅವರಿಬ್ಬರಿಗೂ ವಸಿಷ್ಠರ ಶಾಪದಿಂದ ಅಷ್ಟವಸುಗಳು ಮಕ್ಕಳಾಗಿ ಹುಟ್ಟಿದರು. ಮೊದಲ 7 ಮಂದಿ ಹುಟ್ಟಿದೊಡನೆ ಮರಣವನ್ನು ಕಂಡರು. 8ನೆಯವನು ಉಳಿದು ಭೀಷ್ಮನೆಂಬ ಹೆಸರನ್ನು ಹೊಂದಿದನು. 22ನೆಯ ಕವನ. ಶಾಪ ಹಿಂಗಿತು ಸುರ ನದಿಗೆ. ಬಳಿಕ ಪರಾಕ್ರಮಿ ಭೀಷ್ಮ ಶಂತನು ಭೂಪತಿಗೆ ಮಗನಾಗಿ ಬೆಳಗಿದನು. ಅಖಿಲ ದಿಕ್ತಟವ ಭೂಪ ಕೇಳೈ ಉಪರಿಚರ. ವಸುರೂಪ ಗರ್ಭವು ಮೀನ ಬಸುರಲಿ ವ್ಯಾಪ್ತಿಸಿತು. ಜನಿಸಿದುದು ಮಿಥುನವು ಮತ್ಸ್ಯ ಜಠರದಲ್ಲಿ. ಅಂದರೆ ಬಳಿಕ ಗಂಗೆಗೆ ಶಾಪವು ಹಿಂಗಿತು. ಭೀಷ್ಮನು ಶಂತನುವಿಗೆ ಮಗನಾಗಿ ಎಲ್ಲ ದಿಕ್ಕುಗಳಲ್ಲೂ ತನ್ನ ಕೀರ್ತಿಯನ್ನು ಹಬ್ಬಿಸಿದನು. ಉಪರಿಚರ ವಸುವಿನ ವೀರ್ಯವು ಸ್ಖಲಿತವಾಗಿ ಅದನ್ನು ಒಂದು ಮೀನು ನುಂಗಿತು. ಉಪರಿಚರ ವಸುವಿನ ವೀರ್ಯವು ಸ್ಖಲಿತವಾಗಿ ಅದನ್ನು ಒಂದು ಮೀನು ನುಂಗಿತು. ಅದರಿಂದ ವಿರಾಟನು ಮತ್ಸ್ಯ ಗಂಧಿ ಎಂಬುವಳು ಹುಟ್ಟಿದಳು. ಅಂದರೆ ಇನ್ನೊಂದ್ಸರಿ ಕವನ ಓದ್ತೀನಿ. ಶಾಪ ಹಿಂಗಿತು ಸುರ ನದಿಗೆ. ಬಳಿಕ ಗಂಗೆ ಮಾತೆಗೆ ಶಾಪವು ಹಿಂಗಿತು. ನಂತರ ಬಳಿಕ ಪರಾಕ್ರಮಿ ಭೀಷ್ಮ ಶಂತನು ಭೂಪತಿಗೆ ಮಗನಾಗಿ ಬೆಳೆದು ಅಖಿಲ ದಿಕ್ತಟವ ಭೂಪ ಕೇಳೈ ಉಪರಿಚರ ವಸು ರೂಪಗರ್ಭವು ಮೀನ ಬಸುರಲಿ ವ್ಯಾಪ್ತಿಸಿತು. ಜನಿಸಿದುದು ಮಿಥುನವು ಮತ್ಸ್ಯ ಜಠರದಲ್ಲಿ. ಧನ್ಯವಾದಗಳು.